ವಾಸಂತಿ. ನಾನು ತಂಗಿಯಾಗಿ ಹುಟ್ಟಿದ್ದಿದ್ರೆ ನನ್ನ ಸ್ವಾರ್ಥನ ನೋಡ್ಕೋಬೋದಿತ್ತು ಅಲ್ವೇನೆ? ಸಮಸ್ಯೆಗಳು ನನ್ನ ಎದುರುಗಡೆನೆ ಬಂದು ಬೀಳುತ್ತೆ. ಯಾಕೆ ಬೀಳುತ್ತೆ? ಸಂಕಷ್ಟಗಳು ಬಳಸಿ ಬಳಸಿ ಬರುತ್ತೆ. ಯಾಕೆ ಬರುತ್ತೆ? ದೇವರು ಕೂಡ ಚಿಂತನೆ ಮಂಥನ ಮಾಡ್ತಾನೆ ಕಣೆ. ನಿನಗೆ ಸಾಮರ್ಥ್ಯ ಇದೆ, ನೀನು ಎಲ್ಲದನ್ನೂ ಎದುರಿಸ್ತೀಯಾ, ನಿಭಾಯಿಸು ಅಂತಾನೆ. ಆ ಶಕ್ತಿನೂ ಕೊಟ್ಟು ಕಳಿಸ್ತಾನೆ. ದೇವ್ರ ಹತ್ರ ನಾವು ನಮಗೆ ಒಳ್ಳೇದು ಮಾಡಪ್ಪ, ನೆಮ್ಮದಿ ಕೊಡು, ಶಾಂತಿ ಕೊಡಪ್ಪ ಅಂತ ಕೇಳ್ಬೋದೇ ಹೊರತು ಕಷ್ಟಗಳನ್ನ ಕೊಡಬೇಡ ಅಂತ ಕೇಳೋ ಹಕ್ಕಾಗ್ಲಿ ಬೇಡೋ ಹಕ್ಕಾಗ್ಲಿ ನಮಗಿಲ್ಲ ಅಲ್ವಾ ವಾಸಂತಿ? ಅಂತ ಸಂದರ್ಭ ಬಂದಾಗ ಕಷ್ಟದಿಂದ ಪಾರಾಗೋ ದಾರಿ ತೋರ್ಸಪ್ಪ ಅಂತ ಅವನ ಹತ್ರನೇ ಮೊರೆ ಹೋಗೋದು. ನಾನು ಕೂಡ ಇದನ್ನೇ ಮಾಡ್ತಿದ್ದೀನಿ ವಾಸಂತಿ. ನಾನು ಈಗಲೂ ಅಷ್ಟೇ ಕಣೆ. ಆ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಒಂದಲ್ಲ, ನನಗೆ ಒಳ್ಳೆ ದಾರಿ ತೋರ್ಸಪ್ಪ ಅಂತ. ನಾನು ನನ್ನ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ. ನಾನು ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತೇನೆ. ನನ್ನಲ್ಲಿ ಸಂಪೂರ್ಣವಾಗಿ ನಿರ್ಲಿಪ್ತತೆ, ನಿರಾಸೆ ತುಂಬ್ತಾ ಇದೆ ಅಂತ ಅನ್ಕೋಬೇಡ. ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಹೋದ್ರು ಕಲ್ಪನೆ ಅಂತೂ ಇದೆ ಅಂತ ನನಗೆ ಗೊತ್ತು ವಸಂತಿ, ನನಗೆ ಗೊತ್ತು. ಆಸೆ ಭರವಸೆನೆ ಬದುಕು ಅಂತ. ಅದಕ್ಕೆ ಅಲ್ವಾ ನನ್ನ ನಿರ್ಲಿಪ್ತತೆಗೆ ಮಗುವಿನ ಸಿಂಚನ ಕೊಡೋದು. ಮನೇಲಿ ಕೂತು ಕೂತು ಬೇಜಾರಾಗಿದೆ. 4 ಗೋಡೆ ಮಧ್ಯೆ ಕೂತ್ಕೊಂಡ್ರೆ ಬೇಜಾರಾಗಿ ಆಗುತ್ತೆ. ಹೊರಗಡೆ ಹೋಗು, ತಿರ್ಗಾಡ್ಕೊಂಡು ಬಾ. ತಿರ್ಗಾಡಿದ್ರೆ ಜನ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ. ಮರಿಬೇಕು ಅನ್ನೋ ವಿಷಯನ ಮತ್ತೆ ಕೇದಕ್ಕೆ ಕೇಳ್ತಾರೆ. ಅಯ್ಯೋ ಜನಕ್ಕೆ ಬಿಡಮ್ಮ, ಸಾವಿರ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ನಾನು ತಲೆ ಕೆಡಿಸ್ಕೊಳ್ತಾ ಇದ್ರು ಜನ ತಲೆ ಕೆಡಿಸ್ತಾರೆ ಅಪ್ಪ. ಅದಕ್ಕೆ ನಾನು ಕೆಲ್ಸಕ್ಕೆ ಸೇರಬೇಕು ಅಂದ್ಕೊಂಡಿದ್ದೆ. ಏನು ಕೆಲ್ಸಕ್ಕೆ ಸೇರ್ಕೋತೀಯಾ? ಅಲ್ಲ ಅಪೂರ್ವ, ಮನ್ಸಿಗಾದ್ಕಾಯ ಇನ್ನೂ ಮನೆನೇ ಆಗಿಲ್ಲ, ಆಗ್ಲಿ ಕೆಲ್ಸಕ್ಕ? ಯಾಕಪೂರ್ವ, ನಾನು
ಮನೆಗೆ ತಂದು ಹಾಕೋದು ಸಾಕಾಗಲ್ಲ ಅಂತನಾ? ನನ್ನ ಮಾತಿನ ಅರ್ಥ ಅದಲ್ಲ ಅಕ್ಕ. ಅಮೃತ, ಈ ಮನೆಯಲ್ಲಿ ನೀನು ಒಬ್ಬಳು ದುಡಿತೀಯ. ನಾವು 4 ಜನ ಕೂತ್ಕೊಂಡು ತಿಂತಾ ಇದ್ದೀವಿ. ಜೊತೆಗೆ ನಾನು ಈ ಮನೆಗೆ ಬಂದಲ್ಲ. ಅಮೃತನಿಗೆ ಮಾನಸಿಕವಾಗಿ ಆರ್ಥಿಕವಾಗಿ ಭಾರ ಆಗುತ್ತಲ್ಲ ಅಂತ ಅವನ ಮನಸ್ಸಿಗೆ ನೋವಾಗ್ತಿದ್ಯಮ್ಮ. ನಿನ್ನೆ ರಾತ್ರಿ ಇವಳು ಅಮ್ಮ ನಾನು ಒಂದು ಕೆಲಸ ಹುಡುಕೋತೀನಮ್ಮ, ಸ್ವತಂತ್ರವಾಗಿ ಬಾಳ್ತೀನಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಅಪ್ಪನ್ನ ಅಮೃತನ್ನ ಒಂದು ಮಾತು ಕೇಳಮ್ಮ ಅಂತ ಹೇಳಿದೆ. ಅಪೂರ್ವ, ನೀನು ಸ್ವತಂತ್ರವಾಗಿ ಬದುಕಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ಆದರೆ ಅದಕ್ಕಿದು ಸಮಯ ಅಲ್ಲ ಅಪೂರ್ವ. ಅನಾಹುತ ಆಗಿ ಇನ್ನೂ ಕೆಲವೇ ದಿನಗಳಾಗಿದೆ. ಈಗಲೇ ನಾವು ನಿನ್ನನ್ನು ಕೆಲಸಕ್ಕೆ ಕಳಿಸಿದ್ರೆ ನೋಡಿದ ಜನ ನಮ್ಮನ್ನು ಆಡ್ಕೊಳ್ಳಲ್ವ ಹೇಳು? ಹೌದಮ್ಮ, ನೀನು ಇಲ್ಲೇ ಕೆಲಸಕ್ಕೆ ಹೋಗೋದು ಬೇಡ. ಇನ್ನೊಂದು ಸ್ವಲ್ಪ ಜನ ಹೋಗಲಿ. ಮನಸ್ಸಿನ ನಾವು ಮಾತಿದ ಮೇಲೆ ಮನೇಲೇ ಇದ್ರೆ ಹಳೆ ನೆನಪುಗಳು ಕಾಡುತ್ತೆ. ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಅಷ್ಟೊತ್ತಾದರೂ ಆ ನೆನಪುಗಳಿಗೆ ವಿಶ್ರಾಂತಿ ಸಿಗುತ್ತೆ. ಮನಸ್ಸು ತಿಳಿಯಾಗುತ್ತೆ. ಅದು ಅಲ್ಲದೆ ನನಗೂ ಪರ್ಸ್ನಲ್ ಖರ್ಚು ಅಂತ ಇರುತ್ತಲ್ಲ ಅಕ್ಕ. ತಿಂಗಳು ನಿನ್ನ ಹತ್ರ ಕೈ ಒಡ್ನಿರೋಕ್ಕೆ ಮುಷ್ಕರ ಆಗುತ್ತೆ. ಇದಕ್ಕೆ ಇಷ್ಟು ಅಂತ ಲೆಕ್ಕ ಹಾಕಿ ಖರ್ಚು ಮಾಡೋ ಕುಟುಂಬ ನಮ್ಮದು. ಇದರಲ್ಲಿ ನಾನು ಒಬ್ಳು ದುಡ್ಡು ಕೇಳಿದರೆ 1 ತಿಂಗಳು ಚೆನ್ನಾಗಿರುತ್ತೆ, 2 ತಿಂಗಳು ಚೆನ್ನಾಗಿರುತ್ತೆ. ಆಮೇಲೆ ಅಪೂರ್ವ ಹೇಳೋದು ಸರಿಯಾಗಿದೆಯಮ್ಮ. ಹೆಣ್ಣು ಮಕ್ಕಳಿಗೆ 10 ಬೇಕು ಬೇಡೋಗಳಿರುತ್ತೆ. ಅದಕ್ಕೆಲ್ಲ ಹಣ ಬೇಕಾಗುತ್ತೆ. ನಿನ್ನ ಹತ್ರ ಹೇಗೆ ಕೇಳ್ತಾಳೆ ಹೇಳು? ಕೇಳಿದ್ರು ನೀನು ಕೊಡಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅಮ್ಮ, ನಾನು ಈ ಮನೆಯಲ್ಲಿ ಏನು ಕಡಿಮೆ ಮಾಡಿದ್ದೀನಮ್ಮ? ಅಪೂರ್ವ, ನಿನಗೆ ದುಡ್ಡು ಬೇಕಿದ್ರೆ ನನ್ನನ್ನು ಕೇಳು, ನಾನು ಕೊಡ್ತೀನಿ. ಬಜೆಟ್ನಲ್ಲಿ ನಿನ್ನ ಪಾಕೆಟ್ ಮನಿ ಸಿಗುತ್ತೆ. ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಡ, ಬಾಯ್ ಬಿಟ್ಟು ಕೇಳು. ತಿಂಗಳ ಸಂಬಳ ಬಂದಿದ ತಕ್ಷಣ ನೀನು ಕೊಡ್ತೀನಿ, ಸರಿನಾ? ಮನೆ ಬಗ್ಗೆ ಲಕ್ಷ್ಯ ಇಲ್ಲ, ಜೀವನ ಪೂರ್ತಿ ಹಾಗೆ ಕಳೆದು ನಗು ಕೆಗಲ್ ಕೊಟ್ಟು ಎಳಿತಾ ಇದೆಯಾ? ಇದಿಷ್ಟಕ್ಕೆ ಮುಗ್ದಿಲ್ಲಮ್ಮ. ಇನ್ನು ಏನೇನು ನೋಡ್ಬೇಕಾಗಿದ್ಯೋ, ಏನೇನು ಕೇಳಬೇಕಾಗಿದ್ಯೋ.
ನಮಸ್ಕಾರ ಸರ್. ಏನಪ್ಪ? ನಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ಏನು ಹೇಳಿ? ಇಲ್ಲ ಸರ್, ನಾನು ಇದುವರೆಗೂ ಬೆಳಗ್ಗೆ 11 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ತಾ ಇದ್ದೆ. ಇನ್ಮೇಲೆ 9 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆಗೆ ಹೋಗ್ತೀನಿ ಸರ್. ಅಲ್ಲಿ 3 ಗಂಟೆ ಜಾಸ್ತಿ ಕೆಲಸ ಮಾಡೋದಕ್ಕಾಗುತ್ತೆ. ನನಗೆ ಮನೇಲಿ ಏನೂ ಕೆಲಸ ಇಲ್ಲ ಸರ್. ನನಗೊಂದು 500 ರೂಪಾಯಿ ಜಾಸ್ತಿ ಕೊಟ್ಟರೆ ಸಾಕು ಸರ್. ಏನು ಮಾತಂತ ಹೇಳ್ತಾ ಇದ್ದೀರಾ? ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ವಯಸ್ಸಾಗಿದೆ. ನಿಮ್ಮ ದೇಹದ ಗಾತ್ರ ನೋಡಿ ಹೆಂಗಿದೆ. ಏನೋ ನಮ್ಮ ಸ್ನೇಹಿತರು ಹೇಳಿದ್ರಂತ ನಿಮ್ಮನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೀನಿ. ನಿಮ್ಮನ್ನು ನೋಡಿದ್ರೆ ನಮ್ಮ ತಂದೆ ತರ ಇದ್ದೀರಾ. ನಿಮ್ಮ ಹತ್ತಿರ ಕೆಲಸ ಮಾಡಿಸ್ಕೊಳ್ಳೋಕೆ ನಮ್ಗೆ ಹಿಂಸೆ ಆಗ್ತಾ ಇದೆ. 4 ಗಂಟೆ ಕೆಲಸ ಕೊಡಿ ಅಂತ ಬೇಡ್ಕೊಂಡ್ರಿ, ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ. ಹಾಗೆ ತಿಂಗಳಿಗೆ 2000 ರೂಪಾಯಿ ಸಂಬಳನೂ ಕೊಡ್ತಾ ಇದ್ದೀನಿ. ಈಗ 8 ಗಂಟೆ ಕೆಲಸ ಮಾಡ್ತೀನಿ, 500 ಜಾಸ್ತಿ ಕೊಡಿದ್ರೆ ಹೆಂಗೆ? ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಫ್ಯಾಕ್ಟ್ರಿ ಬಾಗ್ಲಕೊಂಡು ಹೋಗ್ಬೇಕಾಗುತ್ತೆ. ಹಾಗೆಲ್ಲ ತಿಳ್ಕೊಬಿಡಿ ಸರ್. ನಾನು ನಿಜವಾಗಿ ಗಟ್ಟಿಬಿಟ್ಟಾಗಿದ್ದೀನಿ ಸರ್. ವಯಸ್ಸಾಗಿದ್ರು ಚೆನ್ನಾಗಿ ಕೆಲಸ ಮಾಡ್ತೀನಿ ಹುಡುಗರಾಗೆ. ಬನ್ನಿ ಸರ್, ಮಾಡಿ ತೋರಿಸ್ತೀನಿ. ಮೂಟೆ ಗಿಟ್ಟೆ ಎತ್ತೋದು ಬೇಕಾದ್ರೆ ಕೇಳಿ ಸರ್. ನಾನು 8 ಗಂಟೆ ಅಂದ್ರೆ ಬೇಕಾದ್ರೆ 12 ಗಂಟೆ ಕೆಲಸ ಮಾಡಿದ್ರು ನನಗೆ ಸುಸ್ತಾಗಲ್ಲ ಸರ್. ನನ್ನ ಆರೋಗ್ಯದ ಗುಟ್ಟೆ ಅದು ಸರ್. ನಾನು ಶ್ರಮಜೀವಿ ಆಗಿದ್ರು ಈ ಹೊಟ್ಟೆ ಮೈ ಎಲ್ಲ ಬಂದ್ಬಿಟ್ಟಿದೆ ಸರ್. ಅದನ್ನು ನೋಡಿದವರೆಲ್ಲ ನನ್ನ ಸುಖಜೀವಿ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಈ ಹೊಟ್ಟೆ ಮೈ ಬರೋದೆಲ್ಲ ಹಾರ್ಮೋನ್ ಡಿಫೆಕ್ಟ್ಸ್ ಅಲ್ವಾ ಸರ್? ಸರ್ ನೀವು ಚಿಂತೆ ಮಾಡಬೇಡಿ. ಬೇಕಾದ್ರೆ ಭಾನುವಾರ ಬಂದು ಕೆಲಸ ಮಾಡ್ತೀನಿ ಸರ್. ನಾನೇನು ಜಾಸ್ತಿ ಕೇಳ್ತಾ ಇಲ್ಲ ಸರ್. 500 ರೂಪಾಯಿ ಜಾಸ್ತಿ ಕೇಳ್ತಾ ಇದ್ದೀನಿ ಅಷ್ಟೇ ಸರ್. ಅಲ್ಲ ರೀ, ನಿಮ್ಮಿಂದ ದುಡ್ಸ್ಕೊಳ್ಳೋಕೆ ನಂಗೆ ದುಃಖ ಆಗ್ತಾ ಇದೆ ಸರ್. ದುಡಿಯೋದು ಕಾಯಕ ಸರ್. ದೇವ್ರ ಪೂಜೆಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ ಸರ್. ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣ ಹೇಳಿದ್ದಾರೆ ಸರ್. ನನ್ನ ದುಡಿಮೆ ಬಗ್ಗೆ ನಿಮಗೆ ಅನುಮಾನ ಬೇಡಿ ಸರ್. ನಾಳೆಯಿಂದ ಬರಲ್ಲ ಸರ್. ಸರಿ, ನಿಮ್ಮ ಇಷ್ಟ, ಏನೋ ಮಾಡಿ. ಇನ್ನು 500 ರೂಪಾಯಿ ತಾನೇ ಜಾಸ್ತಿ ಕೊಡ್ತೀನಿ, ಹೋಗಿ. ತುಂಬ ಉಪಕಾರ ಆಯ್ತು ಸರ್. ಥ್ಯಾಂಕ್ ಯು ಸರ್. ಕೆಲಸ ನೋಡ್ಕೊ ಹೋಗಿ. ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ಹೋಗಿ. ಸರ್, ಮನೇಲಿ ಸ್ವಲ್ಪ ಕಷ್ಟ ಇದೆ, ದುಡ್ಡಿನ ತಾಪತ್ರಯ ಸರ್. ಒಂದು 500 ರೂಪಾಯಿ ಅಡ್ವಾನ್ಸ್ ಬೇಕಾಗಿತ್ತು ಸರ್. ಅಲ್ರಿ, ಎಲ್ಲ ಅಡ್ವಾನ್ಸ್ ಇಸ್ಕೊಂಡ್ರೆ ತಿಂಗಳ ಎಂಡಲ್ಲಿ ಏನ್ ಮಾಡ್ತೀರಾ ನೀವು? ಅಡ್ವಾನ್ಸ್ ಇಟ್ಕೊಂಡು ಬಾಕಿ ಸಂಬಳ ಕೊಡಿ ಸರ್. ಪರವಾಗಿಲ್ಲ ಸರ್. ನಿಮ್ದು ಒಳ್ಳೆ ಗೋಳ ಆಯ್ತಲ್ರಿ. ಇಟ್ಕೊಳ್ಳೋಂಗಿಲ್ಲ, ಬೇಡ ಅನ್ನೋಂಗಿಲ್ಲ. ತೊಳೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೋಗಿ ಕೆಲಸ ನೋಡ್ಕೋಗಿ. ಸಾತು, ಸಾತು, ಕುಡಿಯೋಕೆ ನೀರು ತಗೊಂಬಾರೆ. ಅಬ್ಬಾ ಬಾ 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 ಬಾ. ಈ ಬೆಂಗಳೂರಲ್ಲಿ ಜನಸಂಖ್ಯೆ, ವಾಹನ ಸಂಖ್ಯೆ ಬೆಳೀತಾ ಬೆಳೀತಾ ಶಕೆನೂ ಜಾಸ್ತಿ ಆಗ್ಬಿಟ್ಟಿದೆ ಕಡೆ. ಏನೋ ಚಳಿಗಾಲದಲ್ಲೂ ನಾವು ಬೇಬರ್ತೀವೋ ಏನೋಪ್ಪ. ತಗೊಂಬಾರೆ ನೀರು. ಆಶಾ, ನೀನೇ ಬಂದೆಮ್ಮ? ನಂಗೆ ಇವತ್ತು ಈ ಕಡೆನೆ ಕೆಲಸ ಇತ್ತು. ನಿಮ್ಮನ್ನ ಅಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡಿದೆ ಬಿಡು. ಯಾಕೆ ಇಷ್ಟೊಂದು ಸುಸ್ತಾಗಿದ್ದೀರಾ? ಬೆಳಿಗ್ಗೆನೆ ಮನೆ ಬಿಟ್ರಿ, ಇಷ್ಟೊತ್ತಾದ್ಮೇಲೆ ಮನೆಗೆ ಬಂದಿದ್ದೀರಾ? ನಾ ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲ್ಲ ಅಂತಿರಲ್ಲ ನೀವು. ಮಧ್ಯಾಹ್ನ ಊಟದ ಟೈಮ್ ಸರಿಯಾಗಿ ಮನೆಗೆ ಬರಲ್ಲ, ಊಟನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ. ಏನಾಗಿದೆ ನಿಮಗೆ? ಅಲ್ಲ ರೀ,
ಮನೆ ಕಡೆ ಅಂತೂ ನೀವು ಗಮನ ಕೊಡಲ್ಲ, ನಿಮ್ಮ ಆರೋಗ್ಯದ ಕಡೆ ಆದರೂ ಗಮನ ಕೊಡ್ಬೋದಲ್ಲ ನೀವು. ನನ್ನ ಆರೋಗ್ಯಕ್ಕೆ ಏನೇ ಆಗಿದೆ ಸಾತು, ಒಳ್ಳೆ ಗುಂಡ್ಕಲ್ಲಿದ್ದಾಗಿದ್ದೀನಪ್ಪ. ಅಪೂರ್ವ ಅಪೂರ್ವ, ಬಾರೆ ಮಗಳೇ, ಬಾರ ಪುಟ್ಟಿ ತಗೊಳಮ್ಮ.